ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತಿನ ವಿಡಿಯೋ ಬಂದು ಶುಕ್ರವಾರ ಅಂದರೆ ನಮ್ಮ ಮನೆಗೆ ಬರುವಂತಹ ಲಕ್ಷ್ಮಿಯ ವಾರ. ಆ ದಿನ ಶುಕ್ರವಾರ ದಿನ ಈ 6 ಪದಾರ್ಥ ನಾವು ಮನೆಯಿಂದ ಹೊರಗಡೆ ಕೊಡಲೇಬಾರ್ದು ಸ್ನೇಹಿತರೆ. ಎಂತಕ್ಕಂತ ಹೇಳಿದರೆ, ನಾವು ಮನೆಯಲ್ಲಿ ಎಲ್ಲರೂ ದುಡಿತಾ ಇರ್ತೀವಿ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ದುಡಿತಾ ಇರ್ತೀವಿ ಅಲ್ವಾ. ಅದರಲ್ಲಿ ನಾವು ಎಷ್ಟೇ ದುಡಿದ್ರೂ ನಮ್ಮ ಕೈಯಲ್ಲಿ ಹಣನೇ ಇರಲ್ಲ. ಎಂತಕ್ಕೆ ಹೇಳಿ? ಯಾವ ಕಾರಣಕ್ಕೋಸ್ಕರ ನಮ್ಮ ಕೈಯಲ್ಲಿ ಹಣ ಇರಲ್ಲ? ಅದು ಒಂದು ಸತಿ ಆದರೂ ಯೋಚನೆ ಮಾಡಿದ್ದೀರಾ? ಎಲ್ಲರೂ ದುಡಿತೀರಾ, ಮಕ್ಕಳು ಗಂಡ ಹೆಂಡತಿ ಎಲ್ಲರೂ, ಆದ್ರೂ ನಮ್ಮ ಕೈಯಲ್ಲಿ ಹಣ ಯಾಕೆ ನಿಲ್ತಿಲ್ಲ ಅಂತ ನೀವು ಒಂದು ಸತಿ ಆದರೂ ಯೋಚನೆ ಮಾಡಿದ್ದೀರಾ? ಒಂದೇ ಒಂದು ಸತಿ ಯೋಚನೆ ಮಾಡಿ ನೋಡಿ. ಆ ಶುಕ್ರವಾರ ದಿನ ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಹೊರತು ಮನೆಯಿಂದ ಹೊರಗಡೆ ಹೋಗಲೇಬಾರ್ದು. ಆ ರೀತಿ ನಾವು ನೋಡ್ಕೊಳ್ಬೇಕು ಹೆಣ್ಮಕ್ಳು ಮನೆಯಲ್ಲಿರೋರು. ಅದು ಹೇಗೆ ಉಳ್ಕೊಳ್ಳೋದಂತ ಹೇಳಿದರೆ, ಈ 6 ವಸ್ತನ್ನು ಕೂಡ ನಾವು ಮನೆಯಿಂದ ಹೊರಗಡೆ ಶುಕ್ರವಾರ ದಿನ ನಾವು ಮನೆಯಿಂದ ಕೊಡಲೇಬಾರ್ದು ಹೊರಗಡೆ. ಅದು ಯಾವುದು ಅಂದರೆ, ನಂಬರ್ 1 ಹಾಲು ಅಲ್ವಾ. ಹಾಲು ಎಲ್ಲರೂ ಚಹಾ ಕಾಫಿ ಟೀ ಎಲ್ಲದಕ್ಕೂ ಬಳಸ್ತೀರ. ಹಾಲು. ಎರಡನೇದಾಗಿ ಮೊಸರು ಕೂಡ ಕೆಲವ್ರ ಮನೆಯಲ್ಲಿ ಇರುತ್ತೆ, ಕೆಲವ್ರ ಮನೆಯಲ್ಲಿ ಇರಲ್ಲ. ಕೆಲವರು ಮನೆಯಲ್ಲೇ ಹೆಪ್ಪನ್ನು ಹಾಕಿ ಮೊಸರನ್ನು ಮಾಡಿಟ್ಕೊಳ್ತೀರಿ ಅಲ್ವಾ. ಮೂರನೇದು ತುಪ್ಪ. ದೇವರಿಗೆ ತಂದಿರೋದು ತುಪ್ಪ ಅಂದರೆ ಇರುತ್ತೆ, ಇರಲ್ಲ ಅಂತಲ್ಲ, ಇರುತ್ತೆ. ಹಾಗೆ ಸಕ್ಕರೆ. 4ನೇದಾಗಿ ಸಕ್ಕರೆ. ಅದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಲೇಬೇಕು, ಅಂದರೆ ಇದ್ದೇ ಇರುತ್ತೆ ಕೂಡ ಮನೆ ಅಂದ ತಕ್ಷಣ. ಆನಂತರ ಸಾಸಿವೆ, ನಾವು ಅಡುಗೆಗೆ ಬಳಸ್ತೀವಲ್ಲ ಸಾಸಿವೆ, ಅದನ್ನು ಕೂಡ ನಾವು ಶುಕ್ರವಾರ ದಿನ ಹೊರಗಡೆ ಕೊಡಲೇಬಾರ್ದು. ಆಮೇಲೆ ಉಪ್ಪು ಲಕ್ಷ್ಮಿಯ ಸ್ವರೂಪ ಅಂತಾರೆ. ಅದಕ್ಕೋಸ್ಕರ ಈ 6 ಪದಾರ್ಥವನ್ನು ನಾವು ಮನೆಯಿಂದ ಶುಕ್ರವಾರ ದಿನ ಕೊಡಲೇಬಾರ್ದು. ಏನಕ್ಕೆ ಅಂತ ಹೇಳಿದರೆ, ನಾವೆಲ್ಲರೂ ನಮ್ಮ ಮನೆಯಲ್ಲಿ ದುಡಿತಾ ಇರ್ತೀವ, ಆದ್ರೂ ನಮ್ಮ ಕೈಯಲ್ಲಿ ಹಣ ನಿಲ್ಲಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.